ಫೀಡಿಂಗ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು, ಮೇನ್ಲಿ 2 ಇಯರ್ಸ್ ಮೇಲಿರೋ ಮಕ್ಕಳಲ್ಲಿ ಅಂತ ಇವತ್ತು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ರಿಜಿಡ್ ಮೈಂಡ್ ಸೆಟ್ನ ನೀವು ಮಾಡ್ಕೋಬೇಕಾಗುತ್ತೆ. ಏನಕ್ಕಂತ ಹೇಳಿದ್ರೆ, ಇಷ್ಟು ದಿನ ಮಗು ಎದೆ ಹಾಲು ಮೇಲೆ ಹಾಗೂ ಎದೆ ಹಾಲು ಕುಡಿಸುವಾಗ ತಾಯಿ ಹತ್ರ ಇರುವ ಒಂದು ಬಾಂಡ್ ಅನ್ನ ಶೇರ್ ಮಾಡ್ಕೊಂಡಿರುತ್ತೆ. ಇದು ಅದರದ್ದು ಒಂದು ಸೇಫ್ ಪ್ಲೇಸ್ ಆಗಿರೋದ್ರಿಂದ ಸಡನ್ ಆಗಿ ನಾವು ಈ ಬಾಂಡ್ ನ ಬ್ರೇಕ್ ಮಾಡುವಾಗ ಮಗುಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಕೂಡ ಬರ್ಬೋದಾಗುತ್ತೆ. ಅದಕ್ಕಾಗಿ ತಾಯಿ ಜೊತೆಗೆ ತಂದೆ ಕೂಡ ಹಾಗೆ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಈ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ, ಹಾಗೆ ತಾಯಿಗೆ ಸಪೋರ್ಟ್ ಕೊಡಬೇಕಾಗುತ್ತೆ. ಎರಡನೇದಾಗಿ ಬಂದ್ಬಿಟ್ಟು ಯಾವಾಗಿಂದ ನೀವು ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸೋದನ್ನ ಶುರು ಮಾಡಬೇಕು. 18 ಮಂತ್ಸ್ ಇಂದ ಹಿಡಿದ್ಬಿಟ್ಟು 2 ಇಯರ್ಸ್ ತನಕ ನೀವು ಬ್ರೆಸ್ಟ್ ಫೀಡಿಂಗ್ ನ ಸ್ಲೋಲಿ ಸ್ಟಾಪ್ ಮಾಡೋದು ಒಳ್ಳೆಯದು. ಈಗ ಯಾವ ರೀತಿ ನೀವು ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡಬೇಕು? ಮೊದಲನೇದಾಗಿ ಅಬ್ರಪ್ಟ್ ಆಗಿ ಈ ಬಾಂಡ್ ನ ನಾವು ಬ್ರೇಕ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಸಪೋಸ್ 18 ಮಂತ್ಸ್ ಅಲ್ಲಿ ನೀವು 4 ಫೀಟ್ಸ್ ಇನ್ ಅ ಡೇ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸ್ಲೋಲಿ ಅದನ್ನ 3 ಫೀಟ್ಸ್ ಮಾಡ್ಕೊಳ್ಳಿ, 2 ಫೀಟ್ಸ್ ಮಾಡ್ಕೊಳ್ಳಿ, ಹಾಗೆ ಅದನ್ನ ನಿಲ್ಲಿಸೋದಕ್ಕೆ ಟ್ರೈ ಮಾಡಿ. ನೈಟ್ ಟೈಮ್ ಅಲ್ಲಿ ಕೂಡ ನೀವು ಈ ಫ್ರೀಕ್ವೆನ್ಸಿನ ಕಡಿಮೆ ಮಾಡಬೇಕಾಗುತ್ತೆ. ಸಪೋಸ್ ಮಗು ನೈಟ್ ಟೈಮ್ ಅಲ್ಲಿ ತುಂಬಾನೇ ಅಳ್ತಾ ಇದೆ, ಕ್ರಾಂಕಿ ಆಗ್ತಾ ಇದೆ, ನಿಮಗೆ ಬೇರ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಮಗುನ ಎತ್ಕೊಂಡ್ಬಿಟ್ಟು ಸಮಾಧಾನ ಮಾಡಿ ಹೊರತು ಹಾಲು ಕುಡಿಸೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಹಾಲು ಬಿಟ್ಟರು ತಾಯಿ ಜೊತೆಗಿದ್ದಾರೆ ಅನ್ನೋ ಸಮಾಧಾನ ಮಗುವಲ್ಲಿ ಬರಬೇಕಾಗುತ್ತೆ. ಈಗ ಬ್ರೆಸ್ಟ್ ಫೀಡಿಂಗ್ ಏನು ನೀವು ಸಕ್ಸಸ್ಫುಲಿ ಕಡಿಮೆ ಮಾಡ್ಕೊಂತ ಬಂದಿದ್ದೀರಾ, ಅದೇ ಮೂಮೆಂಟ್ ಅಲ್ಲಿ ಮಗುವಿಗೆ ನೀರು ಹಾಗೆ ಬ್ಯಾಲೆನ್ಸ್ಡ್ ಡಯಟ್ ಮೇಲೂ ನಿಮ್ ಫೋಕಸ್ ಇರಬೇಕಾಗುತ್ತೆ. ಯಾವಾಗ ಮಗುಗೆ ಹೊಟ್ಟೆ ಹಸಿವು ಬಾಳ ಆಗುತ್ತೋ ಹಾಗೆ ಬಾಯರ್ಕೆ ಬಾಳ ಆಗುತ್ತೋ ಅದು ಮತ್ತೆ ಎದೆ ಹಾಲಿಗೆ ಹಠ ಮಾಡೋ ಚಾನ್ಸಸ್ ಹೈ ಆಗುತ್ತೆ. ಕೊನೆಯದಾಗಿ 18 ಮಂತ್ಸ್ ಟು 2 ಇಯರ್ಸ್ ಒಳಗಡೆ ನಾನು ಮಗು ಹತ್ರನೂ ಹಾಲು ಕೊಡ್ತಾ ಇಲ್ಲ ಅಲ್ಲ, ನಾನೊಂದು ಒಳ್ಳೆ ತಾಯಿನೋ ಅಲ್ವೋ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಾರ್ದಾಗುತ್ತೆ. ಏನಕ್ಕಂತ ಹೇಳಿದ್ರೆ, ರೈಟ್ ಟೈಮ್ ಅಲ್ಲಿ ಮಗುವಿಗೆ ಬೇಕಾಗಿರುವಂತಹ ಆಹಾರ ಹಾಗೂ ಎಷ್ಟು ಬೇಕು ಅಷ್ಟೇ ಎದೆ ಹಾಲು ಕೊಡೋದ್ರಿಂದ ನಿಮ್ಮ ಮಗುವಿನ ಆರೋಗ್ಯ ಹಾಗೂ ನಿಮ್ಮ ಆರೋಗ್ಯ ಕೂಡ ನೀವು ಕಾಪಾಡ್ಕೊಂತೀರಾ. ಥ್ಯಾಂಕ್ ಯು.